ನಾನು 2 ದಿವಸ ಟೈಮ್ ಕೊಡಿ. 2 ದಿವಸ ಒಳಗೆ ನಾನು ನಿಮಗೆ ಇತ್ಯರ್ಥ ಮಾಡಿಕೊಡ್ತೇನೆ. ನಿಮ್ಮ ಏನು ಉಂಟು ನಿಮ್ಮದೆಲ್ಲ ಇತ್ಯರ್ಥ ಮಾಡಿಕೊಡ್ತೇನೆ. ನನಗೆ 2 ದಿವಸ ಕಾಲಾವಕಾಶ ಬೇಕು. ನಾನು ಹೊಸದಾಗಿ ಬಂದಿರೋದು, ನನಗೆ 2 ದಿವಸ ಸಮಯ ಕೊಡಿ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆ ಕೇಳ್ತೀರಾ ನನಗೆ ಇನ್ನೂ ಟೈಮ್ ಬೇಕು. ವರ್ಕಿಂಗ್ ಡೇಸು 4 ಡೇಸು 2 ಡೇಸ್ ಆಗಿದೆ, ಇನ್ನು 2 ಡೇಸ್ ಉಂಟು ಅಂತ ಹೇಳಿದರೆ, ಮೊನ್ನೆ 8:30 ತನಕ ಕೂತಿದ್ರೆ ಇವತ್ತು 5 ಗಂಟೆಗೆ ಓಡಿ ಹೋಗ್ತಿದ್ದೀರಿ. ಎ ಸಿ ಅಲ್ಲ ಅಂದರೆ ನೀವು ಮೊನ್ನೆ ನಾನು ಎ ಸಿ ಅಲ್ಲ, ನೀವು ಎ ಸಿ ಹತ್ರ ಡೈರೆಕ್ಟ್ ಹೋಗಿದ್ದು ನೀವು ಮೊನ್ನೆ ಹೇಳ್ಬೇಕಿತ್ತಲ್ಲ. ಅದು ಬಿಟ್ಟು ಇವತ್ತು ನಾನು ಎ ಸಿ ಅಲ್ಲ ಅಂತ ಹೇಳಿದರೆ ಹಾಗಾದರೆ ಇದು ಏನು ಇತ್ಯರ್ಥ ಮಾಡೋ ಅಂದಾಜಲ್ಲಿ ಇಲ್ವಾ? ಅಲ್ಲ, ಇತ್ಯರ್ಥ ಮಾಡಿದ್ರೆ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ, ನಾವು ಇಲ್ಲಿ ಕೂತಿರ್ತೇವೆ. ಅದು ಎಷ್ಟು ದಿವಸ ಆದರೂ ಬರುವಲ್ಲ, ನಾವು ಇಲ್ಲೇ ಇರ್ತೇವೆ. ನೀವು ಮೊನ್ನೆ ಹೇಳಬೇಕಿತ್ತು ನಾನು ಎ ಸಿ ಅಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ನೀವು ಎ ಸಿ ಅವ್ರ ಹತ್ರ ಹೋಗಿ ನೀವೇ ಹೇಳ್ಬೋದಿತ್ತು. ಮತ್ತು ಇವತ್ತು ನಾನು ಎ ಸಿ ಅಲ್ಲ, ನಾನು ಎ ಸಿ ಹತ್ರ ಹೋಗಿದ್ದು ಹೀಗೆ ಕೇಳ್ತಿದ್ರಿ. ಬೆಳಗ್ಗೆ ಹೇಳ್ಬೋದಿತ್ತಲ್ಲ. ನೀವು ಬೆಳಿಗ್ಗೆ ಹೇಳಿದರೆ ಎ ಸಿ ಅವರಿಗೆ ನಾವು ನೋಡುವ, ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ದು. ನಾವು ಅವ್ರು ಇಲ್ಲದಿಕ್ಕಲ್ಲ, ನೀವು ಇದ್ದೀರಾ ಅಂತ ಹೇಳಿದಕ್ಕಲ್ಲ ನಾವು ಇದು ಮಾಡಿದ್ದು. ನಾನು ಎ ಸಿ ಅಲ್ಲ ಅಂತ ಹೇಳಿದರೆ ಮನವಿ ಕೊಟ್ಟಿದ್ದೀವಿ. ಒಂದು ತಿಂಗಳ ಹಿಂದೆ ಮನವಿ ಕೊಟ್ಟಿದ್ದೀವಿ, ಅದಕ್ಕೂ ಸ್ಪಂದನೆ ಮಾಡಲಿಲ್ಲ. ಮೊನ್ನೆ ಕೊಟ್ಟಿದ್ದೀವಿ, ಅದಕ್ಕೆ ಹೇಳಿದರೆ 15 ದಿವಸ ಬೇಕು ಅಂತೀವಿ. 11 ದಿವಸ ಆಗಿ ಹೋಯಿತು ನೋಡಿ. 1 ವರ್ಷ 49 ದಿವಸದಿಂದ ಬೀದಿಯಲ್ಲಿ ಬಿದ್ದಿದ್ದಾರೆ. ಅವ್ರಿಗೆ ಯಾರು ಕೇಳೋದಿಲ್ಲ, ಗತಿ ಇಲ್ಲ. ನಾವು ದೂರ ಇದ್ದೇವೆ, ಅವ್ರು ನೋಡ್ಕೊಂಡು ಬರಲಿಕ್ಕೂ ಆಗೋದಿಲ್ಲ. ನಮಗೂ ಸಹ ಮಕ್ಕಳು ಉಂಟು, ಅವರನ್ನು ಸಹ ನೋಡಬೇಕು. ಇಲ್ಲಿ ಈಗ ನೋಡಿ 4 ದಿವಸ ಆಯಿತು. ಮೊದಲೇ ಆಗಿ ಏನು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಮನೆಗೆ ಕಳಿಸಿ, ಅದು ಮೊದಲು ಮಾಡಿ. ಆಮೇಲೆ ಮತ್ತೆ ಇವರು ಮನೆ ಕಟ್ಟಿದ ವಿಷಯ ಏನಾರ ನಮಗೊಂದು ಲಿಖಿತವಾಗಿ ಕೊಡಿ. ಈಗ ನೋಡಿ, ತಪ್ಪು ಯಾರು ಮಾಡಿದ್ದಾರೆ, ತಪ್ಪಾಗಿದೆಯೋ ಇಲ್ಲ, ಅದು ಒಂದು ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕು. ಯಾವುದೇ ತಪ್ಪಾಗಿದೆ ಸರಿಯಾಗಿದೆ ಅಂತ ಹೇಳಿ ಒಂದು ತನಿಖೆ ಆಗಬೇಕು. ಅದಕ್ಕೊಂದು 15 ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ. 15 ದಿವಸ ಕೊಟ್ಟು ವರದಿ ಬರಲಿ. ನೀವು ಇಷ್ಟು ವಯಸ್ಸಾಗಿದ್ದೀರಾ, ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ? 15 ದಿವಸ ಈಗ ಅಲ್ಲಿನೂ ಇದೇ ತರ ಇರೋದು ಮೇಡಮ್. ಅಲ್ಲಿ ಏನು ಈಗ ಇರೋ ಜಾಗದಲ್ಲೂ ಇದೇ ಪ್ಲೇಸ್ ನಲ್ಲಿ ನಿಮಗೆ ನಿರಾಶ್ರಿತ ಕೇಂದ್ರ ಎಲ್ಲಿದೆ? ನಾನು ಅದು ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಇಲ್ಲ. ನಿಮ್ಗೆ ನೋಡಿ, ಈಗ ಅನ್ಯಾಯ ಆಗಿದ್ರೆ ಅದು ಅನ್ಯಾಯ ಆಗಿದೆ ಇಲ್ಲ ಅಂತ ನಮ್ಗೆ ಒಂದು ತನಿಖೆಯಾಗಿ ವರದಿ ಬರಲಿ. ಈ 1 ವರ್ಷದಿಂದ ನಾವೆಲ್ಲ ಬರ್ದು ಹಾಕಿದ್ವಲ್ಲ ಮೇಡಮ್. ಈಗ ನೋಡಿ, ಪರಿಹಾರ ಏನಾರೇ ಬೇಕಂದ್ರೆ ಫಸ್ಟು ಅದು ಏನು ನಡೀತಾ ಇದೆ ತಿಳ್ಕೋಬೇಕು. ನೀವು ಮೇಲ್ನೋಟಕ್ಕೆ ಗೊತ್ತಾಗ್ತಲ್ಲ ಮೇಡಮ್. ಮೇಲ್ನೋಟಕ್ಕೆ ಯಾವುದೇ ಅಲ್ಲಲ್ಲ, ಮೇಲ್ನೋಟದಲ್ಲೇ ಗೊತ್ತಾಗ್ತದೆ. ವಿಶ್ವನಾಥ ರೇಣುಕ ಎಲ್ಲಿದ್ದಾರೆ, ರಾಧಮ್ಮ ಮುತ್ತುಸ್ವಾಮಿ ಎಲ್ಲಿದ್ದಾರೆ, ಅವರಿದ್ದ ಬೆಳ್ತಂಗಡಿ ತಾಲೂಕು, ಇವರಿದ್ದದ್ದು ಕಡಬ ತಾಲೂಕು. ಮನವಿ ಏನಿದೆ ಅದು ಕನ್ಸಿಡರ್ ಮಾಡಿದ್ದೇನೆ. ನಾವು 15 ದಿವಸ ಎನ್ಕ್ವೈರಿ ಮಾಡಿ ಕೊಡಿ ಅಂತ ಹೇಳಿರೋದು ಅವರಿಗೆ. ವರದಿ ಬರಲಿ. ವರದಿಯಲ್ಲಿ ಏನಿದೆ ಅಂತ ಬಂತ ಮೇಲೆ ನಾವು ಮುಂದಿನ ಕ್ರಮ ವಹಿಸೋಣ. ಇಷ್ಟು ವಯಸ್ಸಾಗಿದ್ದೀರಾ, ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ? ಯಾವುದೇ ಸ್ಪಂದನೆ ಇಲ್ಲ. ನೀವು ಸ್ವಲ್ಪ ಹೊತ್ತು ನೀವು ಇವ್ರದ್ದು ಏನಾಗ್ತದೆ? ಓಕೆ, ನಿಮಗೆ ಮನೆ ಇಲ್ಲ ಅಂದ್ರೆ ನಾವು ನೋಡೋಣ ಏನು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿ. ಹಗಲು ರಾತ್ರಿ ಇಲ್ಲಿ ಕೂತ್ಕೊಂಡು ಈಗ ಯಾವುದೇ ಸ್ಪಂದನೆ ಮಾಡಿಲ್ಲ, ನಿಮ್ಮ ಕಂಪ್ಲೇಂಟ್ ಏನಿದೆ ಅದ್ರ ಮೇಲೆ ಯಾವುದೇ ತನಿಖೆ ಆಗಿಲ್ಲ, ಹಂಗಿದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ಒಂದು ಅರ್ಥ. ಯಾವಾಗದು ಸ್ಪಂದನೆ ಆಗಿದೆ, ಯಾವಾಗದು ಕ್ರಮ ಕೈಗೊಳ್ತಾ ಇದ್ದೀವಿ, ಅವಾಗಲೂ ಕೂಡ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಅದ್ರದ್ದು ಅರ್ಥ ಏನು? ಈಗ ನೀವು ಅರ್ಜಿ ಹಾಕಿದ್ರೆ ಕೊಟ್ಟಿದ್ದೀರ ಅಂತೇಳಿ, ಆದರೆ ಇದುವರೆಗೂ ಒಬ್ಬರು ಅಲ್ಲಿ ಬಂದು ಯಾವುದು ಎಂಕ್ವೈರಿ ಮಾಡಿದ್ದು ಏನು ಕಾಣ್ತಾ ಇಲ್ಲ. ನಾವು 15 ದಿವಸ ಟೈಮ್ ಕೊಟ್ಟಿದ್ದೀವಿ. 10 ದಿವಸ 11 ದಿವಸ ಆಗಿ ಹೋಯ್ತು. 22ನೇ ತಾರೀಕಿಗೆ ಲೆಟರ್ ಹೋಗಿರೋದು ಇಲ್ಲಿಂದ. 15 ದಿವಸ ಅಂದರೆ 23 ಹಿಡಿದು ಜನವರಿ 6, 7ನೇ ತಾರೀಕು ಟೈಮ್ ಇದೆ ಅವರಿಗೆ. ವರದಿ ಏನು ಕೊಡ್ತೀರಾ ಅದು ಕೊಡಿ. ಗೊತ್ತಿದೆ ನೋಡಿ, ಅನುಮತಿ ಇಲ್ಲದೇನೆ ಆಫೀಸ್ ಮುಂದೆ ಇಲ್ಲಿ ಕುತ್ಕೊಳ್ಳೋದು ಅದು ಪರ್ಮಿಟೆಡ್ ಅಲ್ಲ. ಅನುಮತಿ ಅಂದರೆ ಅದಕ್ಕೆ 1 ತಿಂಗಳು ಮುಂಚೆನೇ ಕೊಟ್ಟಿದ್ದಿಲ್ಲ ಮೇಡಮ್. ಮತ್ತು ನೀವು ನಾವು ಬಂದು ಕೊಟ್ಟಿದ್ದೀವಲ್ಲ, 1 ತಿಂಗಳು ಕಾಲಾವಕಾಶ ಕೊಡ್ತೀವಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೊಟ್ಟಿವಿ. ಅದಕ್ಕೆ ಏನೇ ನೀವು ಯಾರು ಕೊಡಲೇ ಇಲ್ಲಲ್ಲ. ನಿಮ್ಮ ಆಫೀಸಲ್ಲೇ ಅದಕ್ಕೆ ನಮ್ಮ ಕೊಟ್ಟಿದ್ದೇವೆ 1 ತಿಂಗಳು. ಇಲ್ಲ ನೋಡಿ, ಈಗ ನಾನು ಬಂದು ಈಗ ನೀವು ಯಾರು ನನ್ನ ಹತ್ರ ಯಾವುದೇ ಮನವಿ ತಗೊಂಡು ಬಂದಿಲ್ಲ. 4-5 ಸರ್ತಿ ನಿನ್ನೆಯಿಂದ ಇಲ್ಲಿ ಬಂದು ಕರೆದಿದ್ದಾರೆ, ವಿಷಯ ಏನಿದೆ ಬಂದು ಹೇಳಿ ಅಂತ ಹೇಳಿ. ನೀವು ಹೇಳಲಿಕ್ಕೂ ಮನಸ್ಸು ತೋರಿಸ್ತಾ ಇಲ್ಲ. ಏನಿದೆ ವಿಷಯ ಕೊಟ್ಟಿದ್ದಿಲ್ಲ ಮೇಡಮ್, 1 ತಿಂಗಳು ಹಿಂದೆನೇ ಕೊಟ್ಟಿದ್ದೀವಲ್ಲ. ಅದಕ್ಕೆ ಆಗ್ತಾ ಇರುವ ಕ್ರಮದ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ವಾ? ಕ್ರಮಕ್ಕೆ ಅದಕ್ಕೆ ಅಲ್ಲ ಸರ್ ಮೇಡಮ್. ಇಲ್ಲ, ಯಾವಾಗ ಒಂದು ಕ್ರಮ ಆಗ್ತಾ ಇದೆ ಅವಾಗಲೂ ನೀವು ಏನೂ ಆಗ್ತಾ ಇಲ್ಲ ಅಂತ ಹೇಳಿ ಹೋರಾಡಿದ್ರೆ ಅದ್ರದ್ದು ಅರ್ಥ ಏನು? ಈಗ ನಾವು ತನಿಖೆ ಮಾಡುವಾಗ ಎಷ್ಟು ಸಾರ್ವಜನಿಕರು ಬೇರೆಯವ್ರು ಬರ್ತಾರೆ ಇಲ್ಲಿ, ಎಷ್ಟು ಕೆಲಸದಲ್ಲಿ ಇದಾಗ್ತದೆ, ತೊಂದರೆ ಆಗ್ತದೆ. ನಿಮ್ದು ಕೂಡ ಕೆಲಸ, ನೀವು ಗಲಾಟೆ ಮಾಡ್ತಿಲ್ಲ, ಕೂಗಾಟ ಮಾಡ್ತಿಲ್ಲ, ದೊಂಬಿ ಮಾಡ್ತಾ ಇಲ್ಲ. ನೋಡಿ,
ಇದು ಇವರು ವಯಸ್ಸಾಗಿರೋರು ಇದ್ದಾರೆ, ನಂದು ಕರ್ತವ್ಯ ಬಂದು ತಿಳಿಸ್ಲಿಕ್ಕೆ. ಕ್ರಮ ಆಗುವಾಗ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. 15 ದಿವಸ ಟೈಮ್ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, ಅವರು ವರದಿ ಕೊಡಲಿ. ಅದಾದಮೇಲೆ ಏನಾಗಿಲ್ಲ ಅಂದರೆ ಮುಂದೆ ನಾವು ನೋಡೋಣ. ಒಂದು ಟೈಮ್ ಕೊಡುವಾಗ ಆ ಟೈಮಲ್ಲಿನೂ ನೀವು ಹಗಲು ರಾತ್ರಿ ಕುಳಿತಿದ್ರೆ ಏನು ಉಪಯೋಗ ಅದರದ್ದು? ಅದು ನೀವು ಅರ್ಥ ಮಾಡ್ಕೋಬೇಕು. ನೀವು 5ನೇ ತಾರೀಕು ಅಥವಾ 6ನೇ ತಾರೀಕು ಯಾವಾಗ 15 ದಿವಸ ಮುಗೀತದೆ ಅವತ್ತುವರೆಗೂ ನೀವು ಟೈಮ್ ಕೊಟ್ಟು ವೇಟ್ ಮಾಡಬೇಕಾಗುತ್ತೆ. ನಿಮಗೆ ಜಾಗ ಇಲ್ಲ, ನಾನು ಬೇರೆ ವ್ಯವಸ್ಥೆ ಎಲ್ಲರ ಮಾಡಿಸ್ತೀನಿ. ಕೃಷಿ ಮಾಡಿದ್ವಿ, ನೋಡ್ಲಿ ಎಂಗಡಿ ಮಾಡಲಿ, ನಾಳೆ ಮನೆ ಕೇಳಲಿ. ಅದೇ ಸೊ ಅದಕ್ಕಾಗಿ ನಾನು ನಿಮಗೆ ನೋಡಿ, ನಾವು ನೆನೆ ಬಂದವರ ಇವತ್ತು ಬಂದವರ ನೋಡ್ಲಿ. ಇಲ್ಲ, ಯಾವಾಗ ಅದು ಸ್ಪಂದನೆ ಆಗ್ತಿದೆ, ಯಾವಾಗ ಕ್ರಮ ವಹಿಸ್ತಾ ಇದ್ದೀವಿ, ಮತ್ತೆ ಹೋರಾಟ ಏನು ಮಾಡ್ತಾ ಇರೋದು? ಇಲ್ಲ, ಹೋರಾಟ ಮಾಡೋದು ಯಾವಾಗ? ಮನಸ್ಸಲ್ಲಿ ಮಾಡಿ ನಂಬರ್ ಕೊಟ್ಟಾಗ ಬಾಡಿಗೆ ಕೊಟ್ಟಾಗ ಇಲ್ಲ, ನೀವು ಹೇಳಿ ಈಗ ಆರ್ಡರ್ ಕೊಟ್ಟು ರೋಡ್ ಬರೋದು ತಲೆ ಮಾಡಿದೆ. ನಿವೇಶನ ರಹಿತರ ಇದ್ರೆ ಆ ನಿವೇಶನಕ್ಕಾಗಿ ಪಂಚಾಯತಿಂದ ಒಂದು ಮಾಡ್ಲಿಕ್ಕೆ ಕೂಡ ನಾನು ಹೇಳಿದ್ದೀನಿ. ಅದು ಬೇಡ ಅಂತ ಹೇಳ್ತೀರಾ, ನ್ಯಾಯ ಬೇಕಂತ ಹೇಳ್ತೀರಾ. ನ್ಯಾಯ ಬೇಕಂದ್ರೆ ನ್ಯಾಯದ್ದು ರಿಪೋರ್ಟ್ ಬರಬೇಕಲ್ಲ. ನಿವೇಶನನೇ ಹೊಡೆದಾಕಿದ್ದಾರೆ ಮೇಡಮ್, ಮತ್ತೆ ನಿವೇಶನಕ್ಕೆ ಎಲ್ಲಿ ಕೊಡುದು? ಅದರಲ್ಲೇ ಕೊಡಿ. ಇದ್ದ ಅವರೇ ಸ್ವಂತಕ್ಕೆ ಕಟ್ಟಿದ ಮನೆಯನ್ನೇ ನಿವೇಶನ ಹೊಡೆದಾಕಿದ್ದಾರೆ. ಬೇರೆ ಯಾರು ಪಂಚಾಯತಿಂದ ಕಟ್ಟಿಕೊಡ್ಲಿಲ್ಲ, ತಾಲೂಕು ಆಫೀಸಿಂದ ಕಟ್ಟಿಕೊಡ್ಲಿಲ್ಲ. ಅವರು ಸ್ವಂತ ಕಟ್ಟಿದ ಮನೆಯನ್ನೇ ನಿವೇಶನನೇ ಹೊಡೆದಾಕಿದ್ದಾರೆ. ಮತ್ತೆ ನಿವೇಶನಕ್ಕೆ ಅರ್ಜಿ ಕೊಡಿ ಅಂದರೆ ಅದು ಅರ್ಥ ಉಂಟಾ ಮೇಡಮ್? ಇಲ್ಲ, ಈಗ ನೀವು ಪ್ರತಿಭಟನೆ ಮಾಡುವ ಉದ್ದೇಶ ಏನಂತ ಹೇಳಿ ನನಗೆ. ಉದ್ದೇಶ ನ್ಯಾಯ ಕೊಡ್ತೀವಿ ಮೇಡಮ್. ನ್ಯಾಯಕ್ಕಾಗಿ ಕ್ರಮ ಆಗ್ತಾ ಇದೆ, ಅದು ನಿಮಗೆ ಕಾಣ್ತಾ ಇಲ್ವಾ? ಅದು ಹೇಳಿ, ಅದಕ್ಕೆ ಉತ್ತರ ಕೊಡಿ ನನಗೆ. ಇದುವರೆಗೆ ಯಾರು ಅಲ್ಲಿ ಬಂದಿಲ್ಲ ಮೇಡಮ್. 15 ದಿವಸ ಮುಗಿದೋಗಿದೆಯಾ ಕೊಟ್ಟಿರೋದು? 4-5 ದಿವಸ ಹೌದು, 4-5 ದಿವಸ ಇದೆ. ಆ 4-5 ದಿವಸ ನೀವು ಕಾಯೋ ನಿಮ್ಗೆ ಅಲ್ಲಿವರೆಗೆ ಇಲ್ಲಿರ್ತೀವಿ ಮೇಡಮ್. ಅದನ್ನು ತಿಳ್ಕೊಂಡು ಕರೆಂಟ್ ನೀರಿಲ್ಲ, ಕರೆಂಟ್ ಅಲ್ಲಿ ಸಹ ಇದೇ ಥರನೇ ಊಟ ಕೊಡ್ತಾರೆ. ಇಲ್ಲಿ ಆದ್ರೆ ಯಾರು ಊಟ ಗೀಟ ಏನೋ ತಂದು ಕೊಡ್ತಾ ಇದ್ದಾರೆ, ತಿಂತಾ ಇದ್ದಾರೆ ಪಾಪ. ಮತ್ತೆ ನಾನು ಅಲ್ಲಿ ಹೋದ್ರೆ ಏನು ಮಾಡ್ಲಿಕ್ಕೂ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಇಲ್ಲ, ಅಕ್ಕಪಕ್ಕ ಮನೆಯವರು ಅಂತ ಯಾರು ಏನು ಕೊಡ್ಲಿಕ್ಕಿಲ್ಲ.